Littering in public places is injurious to the environment. Hi, hello, namaskara. Welcome back to our channel Holiday Mania. ಕಳೆದ ವಿಡಿಯೋನಲ್ಲಿ ನೀವು ನೋಡಿದಾಗೆ ನಾವು ಡಾರ್ಜಿಲಿಂಗ್ನಲ್ಲಿ ಲೋಕಲ್ ಕಾಸ್ಟ್ಯೂಮ್ನ ಎಂಜಾಯ್ ಮಾಡಿದ್ವಿ. ಈಗ ಗುಮ್ ರೈಲ್ವೆ ಸ್ಟೇಷನ್ ಮತ್ತೆ ಗುಮ್ ಮೊನಾಸ್ಟ್ರಿ ನೋಡ್ಕೊಂಬರೋಣ ಬನ್ನಿ. ನಮ್ ಜೊತೆ ಈ ಜರ್ನಿನಲ್ಲಿ ನೀವು ಇರ್ತೀರಾ. ನೋಡ್ತಾ ಇರೋದನ್ನೇ ಗುಮ್ ಮೊನಾಸ್ಟ್ರಿ. This is told to be one of the oldest monasteries in Darjeeling and ಇದರ ಆರ್ಕಿಟೆಕ್ಚರ್ ಹಾಗೇನೆ ಇಲ್ಲಿನ ಕಲ್ಚರ್ ಪ್ರತಿಯೊಂದು ಯುನೀಕ್ ಆಗಿದೆ. ಹಾಗೇನೆ ತುಂಬಾನೇ ಭಕ್ತಿ ಭಾವದಿಂದ ನಾವು ಈ ಜಾಗಕ್ಕೆ ಭೇಟಿ ಕೊಟ್ವಿ. ಗುಮ್ ಮೊನಾಸ್ಟ್ರಿನ ಕಂಪ್ಲೀಟ್ ಆಗಿ ನೋಡಿಕೊಂಡು ನಾವು ಹೊರಟಿದ್ದು ಗುಮ್ ರೈಲ್ವೆ ಸ್ಟೇಷನ್. ಸೊ ದಿಸ್ ರೈಲ್ವೆ ಸ್ಟೇಷನ್ ಸಿಚುಯೇಟೆಡ್ ಇನ್ ದ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ is at an altitude of 7,407 feet and is the first highest railway station of India, and it is the 14th in the world. ಡಾರ್ಜಿಲಿಂಗ್ಗೆ ಬಂದು ಹಿಮಾಲಯನ್ ರೈಲ್ವೆ ಸ್ಟೇಷನ್ ಅನ್ನ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದ್ರೆ ಹೆಂಗೆ? ಅದರಲ್ಲೂ ಗುಮ್ ರೈಲ್ವೆ ಸ್ಟೇಷನ್ ತುಂಬಾನೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಜಾಗ. ಸೊ ಈ ಜಾಗಕ್ಕೆ ಭೇಟಿ ನೀಡೋದು ಕಡ್ಡಾಯವಾಗಿತ್ತು. ಓಕೆ, ಟೂ ಮಸಾಲಾ ಚಾಯ್. ಟೀ ಸ್ಟೇಷನ್ ಅಲ್ಲಿ ಟೀ ಕುಡಿತಾ ನಿಂತಿದ್ದಾರೆ. ನಮ್ಮನ್ನು ಬಿಟ್ಬಿಟ್ಟು ನಮ್ಮನ್ನು ಕೇಳ್ದಂಗೆ ಇವರೇ ಟೀ ಕುಡಿತಾ ಇದ್ದಾರೆ. ಸ್ಟೇಷನ್ ಅಲ್ಲಿ ಹಂಗೇನೆ ಒಂದು ಟೀ ತಗೊಂತಿದ್ದೀವಿ. ಗುಮ್ ವಿಂಟರ್ ಫೆಸ್ಟಿವಲ್ ಅಂತ ಏನೋ ನಡೀತಾ ಇದೆ. See this. ನನ್ನ ಹಿಂದೆ ನೋಡ್ತಾ ಇದ್ದೀರಾ ಗುಮ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದೊಂದು ಟ್ರೈನ್ ನಿಂತಿದೆ. So the Gum railway station is also known for its aesthetic photo clicks. ಸೊ ಯಾರೇ ಇಲ್ಲಿಗೆ ಭೇಟಿ ಕೊಟ್ಟರು ಒಂದಷ್ಟು ಅಸ್ಥೆಟಿಕ್ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರೆಯೋದಿಲ್ಲ. ಸೊ ನಾವು ಕೂಡ ಒಂದಷ್ಟು ಒಳ್ಳೊಳ್ಳೆ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಗುಮ್ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟ ಮೇಲೆ ಆಸ್ಥೆಟಿಕ್ ಫೋಟೋಶೂಟ್ ಇಸ್ ಅ ಮಸ್ಟ್. ನಾನು ಆಗಲೇ ಹೇಳ್ದಂಗೆನೆ ಈ ಜಾಗ ಪಿಂಟ್ರೆಸ್ಟಿ ಹಾಗೇನೆ ಇನ್ಸ್ಟಾಗ್ರಾಮ್ ವರ್ತಿ ಫೋಟೋಶೂಟ್ಗೆ ತುಂಬಾ ಫೇಮಸ್ ಆಗಿರುವಂತಹ ಜಾಗ. ಸೊ ದಿಸ್ ವಾಸ್ ಆರ್ ಫೋಟೋಶೂಟ್ ಅಟ್ ಗುಮ್. ದಿಸ್ ಇಸ್ ಹೌ ಡಾರ್ಜಿಲಿಂಗ್ ಲುಕ್ಸ್ ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಟು ಜಲ್ಬಹಾರ್. ಸೊ ಫೈನಲಿ ನಾವು ನಮ್ಮ ಅನುತ್ರಿ ಹೋಟೆಲ್ ಕಡೆಗೆ ಹೊರಟ್ವಿ. ಆ್ಯಂಡ್ ಇಲ್ಲಿಂದ ಚೆಕ್ಔಟ್ ಆಗೋ ಟೈಮಲ್ಲಿ ಅಲ್ಲಿದ್ದವರು ನಮಗೆ ಗಮಚ ಹೊದಿಸಿ ನಮಗೆ ಬೀಳ್ಕೊಡುಗೆ ಕೊಟ್ಟರು. ರಾತ್ರಿ ನಾವು ಈ ರೆಸಾರ್ಟಿಗೆ ಬರೋವಾಗ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿ ಗಾಡಿನ ಒಳಗಡೆ ಹಾಕಿದ್ವಿ. ಈ ರೆಸಾರ್ಟ್ ಸ್ಟೀಪ್ ಇರೋದ್ರಿಂದ ಈ ಜಾಗದಲ್ಲಿ ಗಾಡಿನ ಹತ್ಸೋದು ಸಖತ್ ಕಷ್ಟ ಇದೆ. ಸೊ ಈ ರೆಸಾರ್ಟ್ ತುಂಬ ಸ್ಟೀಪ್ ಆಗಿರೋದ್ರಿಂದ ಇಲ್ಲಿ ಗಾಡಿನ ಇಳಿಸೋದು ಹತ್ಸೋದು ತುಂಬ ಕಷ್ಟ. ಈ ಕಡೆ ಸೊ ಡಾರ್ಜಿಲಿಂಗ್ಗೆ ಬಾಯ್ ಹೇಳಿ ನಾವು ಒಂದು ತುಂಬಾನೇ ಯೂನಿಕ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಇಟ್ ಇಸ್ ಕನ್ಯಮ್. ಕನ್ಯಮ್ ಇರೋದು ನಮ್ಮ ಭಾರತದಲ್ಲ, ಇಟ್ ಇಸ್ ಇನ್ ನೇಪಾಲ್.
ಇಂಡೋ ನೇಪಾಲ್ ಬಾರ್ಡರ್ ಕಡೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಸೀನಿಕ್ ರೂಟ್ಸು ಹಾಗೇನೆ ನ್ಯಾರೋ ರೋಡ್ಸ್ಗಳು. ಇಲ್ಲಿ ಡ್ರೈವ್ ಮಾಡಿಕೊಂಡು ಬಾರ್ಡರ್ನ ತಲುಪೋದೇ ಒಂದು ಮಜಾ. ಸೊ ಈಗ ನಾವು ಲೇಪ್ಚಾ ಘಾಟ್ ಹತ್ರ ಬಂದಿದ್ದೀವಿ ಆ್ಯಂಡ್ ದಿಸ್ ಹ್ಯಾಸ್ 2 ಸೀನಿಕ್ ವ್ಯೂ ಪಾಯಿಂಟ್ಸ್. ನಿಮಗೆ ಫ್ರೀ ಟೈಮ್ ಇದ್ರೆ ನಿಲ್ಲಿಸಿ ನೀವು ನೋಡ್ಬೋದು, ಬಟ್ ನಾವು ಬಾರ್ಡರ್ ಹತ್ರ ಹೋಗಬೇಕು ಅಂತ ನಿಲ್ಲಿಸ್ತಾ ಇಲ್ಲ. ಆ್ಯಂಡ್ ದಿಸ್ ಇಸ್ ದ ಪೈನ್ ಟ್ರೀ ವ್ಯೂ ಪಾಯಿಂಟ್. ಸೊ ಇಲ್ಲೂ ಕೂಡ ತುಂಬ ಟೂರಿಸ್ಟ್ಸ್ ಇದ್ದಾರೆ ಆ್ಯಂಡ್ ಇದಾದಮೇಲೆ ಬಹಳಷ್ಟು ವ್ಯೂ ಪಾಯಿಂಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ, ವೇರ್ ಯು ಕ್ಯಾನ್ ಸ್ಟಾಪ್, ಎಂಜಾಯ್ ದ ನೇಚರ್, ರಿಲ್ಯಾಕ್ಸ್, ರಿವೈಂಡ್, ರೀಜೆನರೇಟ್ ಆ್ಯಂಡ್ ಹೆಡ್ ಬ್ಯಾಕ್ ಆನ್ ಯೋರ್ ಜರ್ನಿ ಟು. Has the best views of Kanchenjunga, but unfortunately weather ಹಾಳಾಗಿರೋದ್ರಿಂದ we are not getting the view. ಮಿರಿಕ್ಗೆ ಕೂಡ ನಾವು ಇದೇ ರೂಟ್ನ ಫಾಲೋ ಮಾಡಬೇಕು. ಹಾಗೆ ಬಾಗ್ಡೋಗ್ರಾ ಏರ್ಪೋರ್ಟ್ ಕಡೆಯಿಂದ ಬರುವಾಗ ನೀವು ನೇಪಾಲ್ ಬಾರ್ಡರ್ ಕಡೆಗೆ ಹೋಗೋದಾದರೆ ಇದೇ ರೂಟಲ್ಲಿ ಫಾಲೋ ಆಗ್ತೀರಾ. ಸೊ ನಮಗೆ ಸಿಗುವಂತಹ ನೆಕ್ಸ್ಟ್ ಪಾಯಿಂಟು ಸಿಮನಾ ವ್ಯೂ ಪಾಯಿಂಟ್. ಸಿಮನಾ ಬಜಾರ್ನ ಕ್ರಾಸ್ ಮಾಡಿಕೊಂಡು ಹೋಗ್ತೀವಿ. ಸೊ ಈಗ ನೀವು ನೋಡ್ತಾ ಇರೋದೇ ಸಿಮನಾ ಬಜಾರ್. ಇಲ್ಲಿನ ಲೋಕಲ್ ಪ್ರಾಡಕ್ಟ್ಸ್ಗಳನ್ನ ತೊಗೊಬೇಕು ಅಂತಂದರೆ ದಿಸ್ ಇಸ್ ಅ ಗುಡ್ ಪ್ಲೇಸ್, ವೋಕಲ್ ಫಾರ್ ಲೋಕಲ್. So Mirik is also a very beautiful place, a beautiful destination. ಹಾಗೆ ಸ್ಕಂದಪೂ ಕೂಡ ಈ ಸಲ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ವಿಲ್ ಟ್ರೈ ಟು ಕವರ್ ಮಿರಿಕ್ ಆ್ಯಂಡ್ ಸ್ಕಂದಪೂ. ಫೈನಲಿ ಸಿಮನಾ ವ್ಯೂ ಪಾಯಿಂಟ್ನ ರೀಚ್ ಮಾಡಾಯಿತು. ಕನ್ಯಮ್ಗೆ ಹೋಗಬೇಕಾದಾಗ ಸಿಗುವಂತಹ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದು. ಸೊ ಇಲ್ಲಿಂದ ಕೂಡ ಕಂಚನಜಂಗಾ ವ್ಯೂ ಕಾಣಿಸುತ್ತೆ ಅಂತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಕ್ಲೌಡಿ ಆ್ಯಂಡ್ ವಿ ಆರ್ ನಾಟ್ ಗೆಟಿಂಗ್ ದ ವ್ಯೂ. ನೋಡಿ ನಮ್ಮ ಗಾಡಿ ಜೊತೆನಲ್ಲಿ ವಿ ಆರ್ ನಿಯರ್ ಸಿಮನಾ ವ್ಯೂ ಪಾಯಿಂಟ್. ಸೊ ಸಿಮನಾ ವ್ಯೂ ಪಾಯಿಂಟಲ್ಲಿ ಮಂಜು ಮುಸುಕಿದ ವಾತಾವರಣ, ತುಂತುರು ಮಳೆ ಹನಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಫಾರ್ ಅ ಬ್ಯೂಟಿಫುಲ್ ಡ್ರೈವ್, ಎಸ್ಪೆಷಲಿ ವೆನ್ ಯು ಆರ್ ಆನ್ ಎನ್ ಇಂಟರ್ನ್ಯಾಷನಲ್ ರೋಡ್ ಟ್ರಿಪ್. ಸೊ ಅಲ್ಲಿಂದ ಮುಂದೆ ಹೊರಟ್ವಿ. ಅಲ್ಲಿ ನಮಗೆ ಮತ್ತೆ ಪೈನ್ ಫಾರೆಸ್ಟ್ ಕಾಣಿಸ್ತಾ ಹೋಯಿತು ಆ್ಯಂಡ್ ದ ಸೀನಿಕ್ ವ್ಯೂ ವಾಸ್ ಬ್ರೆತ್ ಟೇಕಿಂಗ್. ಆ್ಯಂಡ್ ಈಗ ನಾವು ನೇಪಾಲ್ ಬಾರ್ಡರ್ ಹತ್ರ ಬಂದ್ವಿ. ಈಗ ನಮ್ಮ ಗಾಡಿನ ಪಾರ್ಕ್ ಮಾಡಿ ಹೋಗಿ ಎಲ್ಲ ಫಾರ್ಮ್ಯಾಲಿಟೀಸ್ನ ಮುಗಿಸ್ಕೊಂಬರೋಣ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ಸಾರ್ ಹೆಂಗೆ ಮಾಡಿಸೋದು, ಹಾಗೆಯೇ ಬಾರ್ಡರ್ ಚೆಕ್ ಇನ್ ಯಾವ ರೀತಿಯಾಗುತ್ತೆ, ಪಾಸ್ಪೋರ್ಟ್ ಬೇಕಾ ಬೇಡವಾ ಎಲ್ಲಾನು. ಈಗ ನೀವು ನೋಡ್ತಾ ಇರೋದು ಪಶುಪತಿ ನಗರ್ ಮಾರ್ಕೆಟ್. ಸೊ ಈಗ ವೆಲ್ಕಮ್ ಟು ಇಂಡೋ ನೇಪಾಲ್ ಬಾರ್ಡರ್ ಪಶುಪತಿ ನಗರ್. ಬಾರ್ಡರ್ ಹತ್ರ ಬರ್ತಿದ್ದಂಗೆನೇ ಗೂಸ್ ಬಂಪ್ಸ್. ಇಲ್ಲಿ ನೋಡಿ ಮಾರ್ಕೆಟ್ ಎಷ್ಟು ವೈಬ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ನೀವು ರೂಟ್ ಮ್ಯಾಪ್ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ 1 hour 40 minutes ತೊಗೊಂತು ನಮಗೆ ಅಲ್ಲಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಬಂದ್ವಿ. ಇಲ್ಲ ಅಂತಂದರೆ ಆರಾಮಾಗಿ 1 hour 20 minutes ಒಳಗಡೆ ನಾವು ಈ ಜಾಗನ ರೀಚ್ ಆಗ್ಬೋದು. ಆರ್ ಫಸ್ಟ್ ಕಂಟ್ರಿ ಬೈ ರೋಡ್. ಸೊ ಈಗ ನೇಪಾಲ್ಗೆ ಎಂಟ್ರಿ ತಗೊಳ್ಳೋಣ. ಐ ಆಮ್ ಸೋ ಎಕ್ಸೈಟೆಡ್. Guys, finally, yay! We are on the Nepal border. And ಈಗ ನಾವಿರೋದು ಪಶುಪತಿ ಪಾತಕ್ ಬಾಜಾರ್. And look at this. This is how it looks. And just see there. Nam gadili we will be entering Nepal. Wow, it was a goosebumps moment namge. Nam gadi tagondu driving all the way from Bangalore towards Nepal was something really very exciting. India lidini swalpatali I'll be heading towards Nepal and finally nam Hilux na Nepal ಒಳಗಡೆಗೆ ತಗೊಂಡು ಹೋಗ್ತಾ ಇದೀವಿ. Welcome to Nepal. Our car is on the Indo-Nepal border and we'll be entering in short time. ನೇಪಾಲ್ ಎಂಟರ್ ಆಗೋದಕ್ಕೆ ನಮಗೆ ಪಾಸ್ಪೋರ್ಟ್ ಬೇಕಾಗಿಲ್ಲ, ಬಟ್ ಬನ್ಸಾರ್ ಖಂಡಿತ ಬೇಕು, ಪರ್ಮಿಟ್ ತಗೊಬೇಕಾಗತ್ತೆ. ಸೊ ಆಫೀಸಲ್ಲಿ ಹೋಗಿ ನೀವು ಪ್ರೊಸೀಜರ್ ನೇಪಾಲ್ ಗೈಸ್, ನೇಪಾಲ್. Can't believe we are driving from Bangalore to Nepal. Finally we get into Nepal. ಕಟ್ಟಿಸ್ಕೊಂಡ್ರು. ನಮ್ದು ಬನ್ಸಾರ್ ಆಯಿತು ಆ್ಯಂಡ್ 420 rupees ಚಾರ್ಜ್ ಮಾಡಿದ್ರು ಬನ್ಸಾರ್ಗೆ. ಈಗ ನೇಪಾಳಲ್ಲಿ ಒಫಿಷಿಯಲ್ ಆಗಿ ಎಂಟ್ರಿ ಆಯಿತು. ರೋಡ್ ಟ್ಯಾಕ್ಸ್ ನೆಕ್ಸ್ಟ್ ಕಟ್ಟಬೇಕು ರೋಡಲ್ಲಿ 1 kilometer ಆದಮೇಲೆ. ಸೊ ಲೆಟ್ ಅಸ್ ಸಿ ಆ್ಯಂಡ್ ವೆಲ್ಕಮ್ ಟು ನೇಪಾಲ್. ಹೌಸ್ ದ ಜೋಶ್? I don't know.
ಬಿಕಾಸ್ ಹಿ ಶಿವರಿಂಗ್. ಜಾಕೆಟ್ ಕೊಟ್ಟಿದ್ದಾರೆ, ಬಿಚ್ಚಿಟ್ಬಿಟ್ಟು ಬಂದಿದ್ದಾರೆ ಹೀರೋ ಸರ್, ಅದನ್ನ ಹಾಕೊಂತಾ ಇಲ್ಲ. ಫುಲ್ಲು ನನಗೆ ಚಳಿ ಏನು ಅನ್ಸಲ್ಲ, ಶೆಕೆ ಅನ್ಕೊಂಡು ಬಂದ್ರು. ಇವಾಗಿದೆ ಮುಂದೆ ಅವ್ರಿಗೆ ಮಜಾ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಮನೆಗಳಿದಾವೆ ಅಂತ ಅಂದ್ಬಿಟ್ಟು. ಬೇರೆ ದೇಶಕ್ಕೆ ನಾವು ಬರ್ತಿದಂಗೆನೆ ಇಲ್ಲಿನ ಕಲ್ಚರ್, ಇಲ್ಲಿನ ಜನ, ಇಲ್ಲಿನ ಉಡುಗೆ ತೊಡುಗೆಗಳು, ಹಾಗೆ ಇವರ ತಿನಿಸುಗಳು ಪ್ರತಿಯೊಂದು ಬದಲಾಗಿದೆ. ಯಾವ ರೀತಿಯಾಗಿದೆ ನೋಡಿ. ದಿಸ್ ಇಸ್ ದ ಪಶುಪತಿ ಪಾತಕ್, ಪಶುಪತಿ ನಗರ್ ಅಂತ ಕರೀತಾರೆ. ಅದಾದ್ಮೇಲೆ ಫಿಕ್ಕಲ್ ಮಾರ್ಕೆಟ್ ಅನ್ನೋದು ಇಲ್ಲಿ ಬರುತ್ತೆ, ವಿಚ್ ಇಸ್ ಅನದರ್ ಇಂಪಾರ್ಟೆಂಟ್ ಪ್ಲೇಸ್. ಈಗ ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಬರೀ ಕನ್ಯಂ ಮತ್ತೆ ಅಲ್ಲೇ ಸುತ್ತಮುತ್ತ ಒಂದ್ 2 ಜಾಗ ನೋಡ್ಬಿಟ್ಟು ನೇಪಾಳಿಂದ ಆಚೆ ಬರೋಣ ಅನ್ನೋದು ನಮ್ ಪ್ಲಾನ್ ಆಗಿದೆ. ಸೊ ಲೆಟ್ಸ್ ಡೂ ದಟ್. ನೆಟ್ವರ್ಕ್ ಇಲ್ಲ, ನಮ್ ನೆಟ್ವರ್ಕ್ ಹೊಟ್ಟೋಯ್ತು. ಮಾರ್ಕೆಟ್ ನೋಡಿ, ಹಿಂಗಿದೆ ಮಾರ್ಕೆಟ್. ಅದೆಲ್ಲ ನಿಲ್ಲಿಸ್ತಾರೆ ಅಂದ್ರಲ್ಲ, ಅಷ್ಟೇ. 1 ಕಿಲೋಮೀಟರ್ಗೆ ಅಲ್ಲಿ ನಾವು ಟ್ಯಾಕ್ಸ್ ಕಟ್ಬೇಕಾಗತ್ತೆ. ರೋಡ್ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ ನಿಲ್ಲಿಸ್ತಾರೆ. ಕರೆಕ್ಟ್. Wow, just can't still believe that we are driving in Nepal and adu nam ಗಾಡಿನಲ್ಲಿ all the way from Bangalore to Nepal drive ಮಾಡ್ಕೊಂಡು ಬಂದಿದ್ದೀವಿ. ಗೈಸ್, ನೇಪಾಳಕ್ಕೆ ಬಂದ್ಬಿಟ್ಟು ಶಾಪಿಂಗ್ ಮಾಡಿಲ್ಲ ಅಂದ್ರೆ ಹೆಂಗೆ? ಇವರಿಬ್ರು ಶಾಪಿಂಗ್ ಮಾಡೋದಕ್ಕೆ ಬಿಡಲ್ಲ ಅಂತ ಇದ್ದಾರೆ. ನಾನ್ ಶಾಪಿಂಗ್ ಮಾಡ್ತೀನಿ. ಒಂದಷ್ಟು ನೇಪಾಳಿ ಐಟಮ್ಸ್ ಇಲ್ಲಿಂದ ಎತ್ಕೊಂಡು ಹೋಗ್ತೀನಿ. ವಿಂಟರ್ ಸ್ಟಫ್ ಸಖತ್ ಆಗಿದೆ ಅಂಡ್ ಬ್ಯಾಗ್ ಸಖತ್ ಟೆಂಪ್ಟಿಂಗ್ ಆಗಿದೆ. ಏನಾದ್ರೂ ತಗೊಳ್ಳೋಣ. ಇಂಡಿಯಾ ಮತ್ತೆ ನೇಪಾಲ್ ಬಾರ್ಡರ್ ನ ಫ್ರೆಂಡ್ಲಿ ಬಾರ್ಡರ್ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಇಂಡಿಯಾ ಮತ್ತೆ ನೇಪಾಲ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರೋದ್ರಿಂದ ಇಲ್ಲಿ ನಮ್ಗೆ ಒಂದು ಕಂಟ್ರಿ ಒಳಗಡೆ ಬರೋದಕ್ಕೆ ಯಾವುದೇ ರೀತಿಯಾದಂತಹ ತುಂಬಾ ಕಷ್ಟವಾದ ಪ್ರಾಸೆಸ್ ಏನು ಇರೋದಿಲ್ಲ. ಇಮಿಗ್ರೇಷನ್ ಆತರ ಎಲ್ಲಾನು ತುಂಬಾ ದೊಡ್ಡ ಪ್ರಾಸೆಸ್ ಇರೋದಿಲ್ಲ. ಜಸ್ಟ್ ಒಂದು ಬನ್ಸಾರ್ ತಗೊಂಡು ಇಲ್ಲಿನ ರೋಡ್ ಟ್ಯಾಕ್ಸ್ ಕಟ್ಟಿದ್ರೆ ಆಯ್ತು. ಅಲ್ಲಿ ನಮ್ಮ ಇಂಡಿಯನ್ ಪೊಲೀಸ್ ಚೆಕ್ ಪೋಸ್ಟ್ ಅಲ್ಲಿ ಏನಿದ್ರು ಅವ್ರ ಹತ್ರ ಕೂಡ ನಾವು ರಿಜಿಸ್ಟರ್ ಮಾಡಿಸಿ, ಆಮೇಲೆ ನೇಪಾಲ್ ಪೊಲೀಸ್ ಹತ್ರ ರಿಜಿಸ್ಟರ್ ಮಾಡಿಸಿ, ಹಾಗೇನೇನೆ ನಮ್ಮ RTO ಮತ್ತೆ ಲೈಸೆನ್ಸ್ ಮತ್ತೆ ನಮ್ಮ ಬಂತು ನೋಡಿ ಇಲ್ಲನ ಪೊಲೀಸ್ ಸ್ಟೇಷನ್, ಇಲ್ಲೇ ನಾವು ಟ್ಯಾಕ್ಸ್ ಕಟ್ಟಬೇಕು, ರೋಡ್ ಟ್ಯಾಕ್ಸ್. ನಮ್ ರೋಡ್ ಟ್ಯಾಕ್ಸ್ ಕೂಡ ಪೇ ಮಾಡಾಯ್ತು, ಬನ್ಸಾರ್ ತಗೊಂಡಾಯ್ತು, ಮತ್ತೆ ರೋಡ್ ಫೀಸ್ ಪೇ ಮಾಡಾಯ್ತು. ಆಲ್ ಸೆಟ್ ಟು ಎಕ್ಸ್ಪ್ಲೋರ್ ನೇಪಾಲ್. ಇಂಡಿಯಾನಲ್ಲಿ ಬೇಕಾದಷ್ಟು ಆಫ್ ರೋಡಿಂಗ್ ಮಾಡಾಯ್ತು. ಇವಾಗ ನೇಪಾಳಲ್ಲೂ ಒಂದ್ ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಏರಿಯಾಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಜಾಗ ಬುದ್ಧ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ. ದಿಸ್ ಇಸ್ ಅವರ್ ಫಸ್ಟ್ ಡೆಸ್ಟಿನೇಷನ್. Look at the view. Oh my. ಸೊ ಮೇನ್ ರೂಟಿಂದ ಸ್ವಲ್ಪ ಡಿಟೋರ್ ತಗೊಂಡು ಒಂದು ಕಚ್ಚಾ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಲೀಡ್ ಅಸ್ ಟುವರ್ಡ್ಸ್ ಕನ್ಯಂ. ಇದು ಒಂದು ಸ್ಮಾಲ್ ಡಿಟೋರ್ ನನಗೆ ಗೂಗಲ್ ಮ್ಯಾಪ್ಸ್ ತೋರಿಸಿದ್ದು. ಆ್ಯಂಡ್ ನಾವೇನು ಬುದ್ಧ ಸ್ಟ್ಯಾಚ್ಯೂ ನೋಡಿದ್ವಿ, ಅಲ್ಲಿಂದ ಲೆಫ್ಟ್ ತಗೊಂಡು ನಾವು ಒಂದು ಡಿಟೋರ್ ತಗೊತಾ ಇದ್ದೀವಿ. ಸೊ ವಿಚ್ ವಿಲ್ ಅಗೇನ್ ಲೀಡ್ ಅಸ್ ಟು ಕನ್ಯಂ. ನಮ್ದು ಆಫ್ ರೋಡಿಂಗ್ ವೆಹಿಕಲ್ ಅಲ್ವಾ, ಯಾಕೆ ಸುಮ್ಮನೆ ಒಳ್ಳೆ ರೂಟ್ ತಗೊಳ್ಳೋದು ಅಂತ ನಾವೇ ಶಾರ್ಟ್ ಕಟ್ ತಗೊಂಡು ಈ ರೂಟ್ನ ಪ್ರಿಫರ್ ಮಾಡಿದ್ವಿ. ಸೊ ಇಲ್ಲಿಂದ 1 ಕಿಲೋಮೀಟರ್ ಫಿಕ್ಕಲ್ ಪಶುಪತಿ ನಗರ್ ರೋಡ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಟ್ ವಿಲ್ ಟೇಕ್ ಅಸ್ ಟು ದ ಫಿಕ್ಕಲ್ ಮಾರ್ಕೆಟ್. ಸೊ ಫಿಕ್ಕಲ್ ಮಾರ್ಕೆಟ್ ಇಸ್ ಕ್ವೈಟ್ ಫೇಮಸ್ ಅಮಾಂಗ್ ದ ಇಂಡಿಯನ್ಸ್ ಫಾರ್ ದ ಚೀಪೆಸ್ಟ್ ವಿಂಟರ್ ಕ್ಲೋತಿಂಗ್. ಮತ್ತೆ ಹಾಗೇನೆ ಬೇಕಾದಷ್ಟು ಕಾಸ್ಮೆಟಿಕ್ಸ್ ಮತ್ತೆ ಕ್ಲೋದಿಂಗ್, ಶೂಸು ಮತ್ತೆ ಬ್ಯಾಗ್ಸ್ ನಮ್ಗಿಲ್ಲಿ ಸಿಗುತ್ತೆ. I am totally awestruck by the scenic beauty of this place. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ವರ್ಣಿಸೋದಕ್ಕೆ ಪದಗಳೇ ಸಾಲ್ತಾ ಇಲ್ಲ. ಎಲ್ಲೂ ನೋಡಿದ್ರು ಹಸಿರಿನ ಬೆಟ್ಟ ಗುಡ್ಡಗಳು. ಆ್ಯಂಡ್ ಜಸ್ಟ್ ಲುಕ್ ಅಟ್ ದ ಸ್ಕೈ, ದ ರೋಡ್ಸ್, ವಾವ್, ಸೋ ಬ್ಯೂಟಿಫುಲ್. ಮನೆಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಸೊ ದಿಸ್ ಇಸ್ ನೇಪಾಲ್ ಫಾರ್ ಯು ಗೈಸ್. ಮುಂದಿನ ವ್ಲಾಗಲ್ಲಿ ಇದೇ ಕನ್ಯಂ ಸಂಚಿಕೆನ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಸಿಯಾ, ಟಾಟಾ, ಬಾಯ್.